ಜೆಡಿಎಸ್ನ ಹುರಿಯಾಳುಗಳು ಯಾರಾಗಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಮಾಹಿತಿ ಅಂತೂ ಇತ್ತು. ಬಟ್ ಅದರ ಅಧಿಕೃತ ಘೋಷಣೆ ಇವತ್ತು ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ 3 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಗೊತ್ತಾಗುತ್ತೆ ಅನ್ನೋದು ತಿಳಿದು ಬರ್ತಾ ಇರೋ ವಿಚಾರ. ಅಶ್ವಥ್ ನಾರಾಯಣ್ ಭೇಟಿ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ಗೆ ಸಂಸದೆ ಸುಮಲತಾ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ವಿಶ್ವಾಸಕ್ಕಾಗಿ ಕೊರತೆಗಳನ್ನು ಸರಿಪಡಿಸೋದಕ್ಕೆ ಭೇಟಿಯನ್ನು ಕೂಡ ನಾನು ಮಾಡ್ತೀನಿ, ನಾನೇ ಒಂದು ಹೆಜ್ಜೆ ಮುಂದೆ ಇಡ್ತೀನಿ ಅನ್ನೋದನ್ನ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಅಶ್ವಥ್ ನಾರಾಯಣ್ ಭೇಟಿ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಇದಾಗಿತ್ತು. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆಗೆ ಹೋಗ್ತೀನಿ ಅಂತ. ಮೈತ್ರಿಯ ಒಂದು ಹಿನ್ನೆಲೆಗಳು ಪ್ರಾರಂಭ ಆದ ನಂತರ ಎರಡು ಪಕ್ಷದ ಮುಖಂಡರುಗಳಲ್ಲಿ ಒಂದು ವಿಶ್ವಾಸದ ಒಂದು ವಾತಾವರಣಗಳು ನಿರ್ಮಾಣ ಏನಾಗಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಈಗಿನ ಲೋಕಸಭಾ ಚುನಾವಣೆ. ಆ ದೃಷ್ಟಿಯಿಂದ BJPಯ ಸ್ನೇಹಿತರುಗಳು ನನ್ನ ಹಳೆ ಸ್ನೇಹಿತರುಗಳೇ ಇಲ್ಲ. ಅವರು ನನ್ನನ್ನು ಭೇಟಿ ಮಾಡ್ತಕ್ಕಂಥದ್ದು, ನಾನು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಸೌಹಾರ್ದಯುತವಾದಂಥ ಭೇಟಿ ಮತ್ತು ಚುನಾವಣೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವಂತಹ ಕೆಲಸವನ್ನ ಇದೇ ವೇಳೆ ಮಾಜಿ ಸಚಿವ ನಾರಾಯಣ್ ಗೌಡ್ರು ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಮಾಜಿ ಸಚಿವ ನಾರಾಯಣ್ ಗೌಡ ಅವರ ಅಸಮಾಧಾನ ಈ ಮೂಲಕ ಬಹುತೇಕ ಶಮನ ಆಗಿರೋದು ಕೂಡ ತಿಳಿದು ಬರ್ತಾ ಇದೆ. ಜೆಡಿಎಸ್ ಪ್ರಚಾರದ ಆಹ್ವಾನದ ಬಗ್ಗೆ ನಾರಾಯಣ್ ಗೌಡ್ರು ಇತ್ತೀಚೆಗಷ್ಟೇ ವ್ಯಂಗ್ಯವಾಡಿದ್ರು. ಇನ್ಫ್ಯಾಕ್ಟ್ ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ನೋಡ್ತಾ ಇರಿ ನೀವು ಮಂಡ್ಯ ಭಾಗದ ಪ್ರಮುಖ ನಾಯಕರೇ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿ. ಸೊ ಅದನ್ನೆಲ್ಲ ಸರಿಪಡಿಸೋ ಕೆಲಸ ಇಲ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬೆನ್ನಲ್ಲೇ HDK ಭೇಟಿಯಾಗಿ ನಾರಾಯಣ್ ಗೌಡ್ರನ್ನ ಮಾತುಕತೆ ಕೂಡ ಮಾಡಲಾಗಿದೆ. ದೇಹ ನಮಗೆ ದೂರ ಇದ್ದರೂ ಹೃದಯ ನಮ್ಮ ಹತ್ರನೇ ಇತ್ತದು, ನನಗೆ ಗೊತ್ತಿದೆ. ನನಗೆ ಕೆಲವು ರಾಜಕೀಯದ ಒಂದು ಬೆಳವಣಿಗೆಗಳಲ್ಲಿ ಸ್ಥಳೀಯವಾಗಿ ಸ್ವಲ್ಪ ಮನಸ್ಸಿನ ಮೇಲೆ ಬೇಸರ ಆದಾಗ ಕೆಲವು ರಿಯಾಕ್ಷನ್ಗಳು ಬಂದಿರ್ತದೆ. ಅದು ನೀವು ಹಲವಾರು ಸಂದರ್ಭದಲ್ಲಿ ನಾವು ಅದಕ್ಕೆ ಉದಾಹರಣೆನೂ ಕೊಡಬಲ್ಲೆ. ಅದರಿಂದ ಇವತ್ತು ಆ ಒಂದು ಪರಿಸ್ಥಿತಿಗಳಿಲ್ಲ. ಕುಮಾರಣ್ಣವ್ರು ಬಂದರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ, ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂಥೇಳಿ ಅದು ಹೇಳಿದ್ದಾರೆ. ಆಮೇಲೆ ಪುಟ್ಟರಾಜಣ್ಣವರೇ ಎದ್ದು ಮುಂದತ್ವ ತಗೊಂಡು ಚುನಾವಣೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಕುಮಾರಣ್ಣವ್ರು, ಯಾಕೆಂದರೆ ನಾನು ರಾಜಕಾರಣ ಶುರು ಆದದ್ದು JDSನಿಂದ, ನಿಮಗೆ ಗೊತ್ತಿರೋವಂಥದ್ದು. ಅಂಥ ದೊಡ್ಡ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಶಬ್ದನೇ ಇಲ್ಲ. ಈಗ ಒಳ್ಳೆಯದಾಗಿ ಕೆಲಸ ಮಾಡಬೇಕು. ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡಬೇಕು. NDA ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಗೆ.